ಆತ್ಮೋರ್ವತೇವಂ ದಿವ್ಯ ಸ್ವರೂಪಂ ಪುಣ್ಯೋರ್ವತಾಂ ವೈ ಪರಮಾರ್ಥ ರೂಪಂ ಕಾರುಣ್ಯ ರೂಪಮಪರಂ ಮೈತಂ ವದೇವಂ ಸಚ್ಚಿತ್ ಸ್ವರೂಪಂ ಪ್ರಣಮ್ಯಂ ನಮಾಮಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಯಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿದ್ದರೂ ಸಹ ಪೂರ್ಣ ಯೌವನದಿಂದ ಕಂಗೊಳಿಸುತ್ತಿದ್ದಾರೆಯೋ, ಯಾರ ಮುಖಮಂಡಲದ ತೇಜಸ್ಸು ಸೂರ್ಯನಂತೆ ಪ್ರಖರ ಮತ್ತು ಚಂದ್ರನಂತೆ ಶೀತಲವಾಗಿದೆಯೋ, ಯಾರ ಮುಖದ ದೇದೀಪ್ಯತೆಯು ಬ್ರಹ್ಮಾಂಡದ ದೇದೀಪ್ಯತೆಯ ಸಮಾನವಾಗಿರುವುದೋ, ಯಾರ ಕಣ್ಣುಗಳು ಅರಳಿರುವ ಕಮಲ ಪುಷ್ಪಗಳಂತೆ ವಿಕಸಿತವಾಗಿದೆಯೋ, ಯಾರ ಲಲಾಟವು ಹಿಮಾಲಯದಂತೆ ಭವ್ಯ ಮತ್ತು ಅದ್ವಿತೀಯವಾಗಿರುವುದೋ, ಯಾರ ತಲೆಯ ಮೇಲೆ ಜಟೆಗಳು ನಗಾದಿರಾಜ ಹಿಮಾಲಯದ ಮೇಲೆ ಹಿಮದಿಂದ ಹೊರಹೊಮ್ಮುತ್ತಿರುವ ನದಿಗಳ ಪುಣ್ಯ ಹಿಮಾಲಯದಿಂದ ಹೊರಹೊಮ್ಮುತ್ತಿರುವ ನದಿಗಳ ಸಣ್ಣ ಸಣ್ಣ ಅಲೆಗಳು ಪ್ರವಹಿಸುತ್ತಿರುವಂತೆ ಭಾಸವಾಗುತ್ತವೆಯೋ, ಅಂತಹ ದಿವ್ಯ ತೇಜಸ್ವಿ ರೂಪವನ್ನು ಮುಖಮಂಡಲವನ್ನು ದರ್ಶನ ಮಾಡುವುದರಿಂದ ಪೂರ್ಣ ಪವಿತ್ರತೆ ಮತ್ತು ಕರುಣೆಯ ಅನುಭೂತಿಯಾಗುತ್ತದೆ. ಅಂತಹ ಶ್ರೇಷ್ಠತಮ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಅತ್ಯಂತ ಭಾವವಿಫಲ ಶಬ್ದಗಳೊಂದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.